1500 ಜನರಿದ್ದ ಇಡೀ ಹಳ್ಳಿ ಒಂದೇ ರಾತ್ರಿಯಲ್ಲಿ ಕಣ್ಮರೆಯಾಯಿತು. ರಕ್ತದ ಗುರುತುಗಳಿಲ್ಲ, ಹೋರಾಟದ ಗುರುತುಗಳಿಲ್ಲ, ಮತ್ತು ಇಲ್ಲಿಯವರೆಗೆ ಯಾರೂ ಹಿಂತಿರುಗಿಲ್ಲ. ಕುಲ್ಧಾರಾದಲ್ಲಿ ಏನಾಯಿತು? ದಂತಕಥೆಯ ಪ್ರಕಾರ ಜೈಸಲ್ಮೇರ್ನ ಪ್ರಭಾವಿ ಮಂತ್ರಿ ಸಲೀಂ ಸಿಂಗ್ ಗ್ರಾಮದ ಮುಖ್ಯಸ್ಥನ ಮಗಳನ್ನು ಮದುವೆಯಾಗಲು ಬಯಸಿದ್ದನು. ಗ್ರಾಮಸ್ಥರು ನಿರಾಕರಿಸಿದಾಗ ಅವನು ಅವರನ್ನು ನಾಶ ಮಾಡುವುದಾಗಿ ಬೆದರಿಕೆ ಹಾಕಿದನು. ಅದೇ ರಾತ್ರಿ ಕುಲ್ಧಾರಾ ಮತ್ತು ಹತ್ತಿರದ 83 ಹಳ್ಳಿಗಳ ಸಂಪೂರ್ಣ ಜನಸಂಖ್ಯೆ ಕಣ್ಮರೆಯಾಯಿತು. ಅವರು ಆಹಾರ, ನೀರು ಮತ್ತು ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಹೋದರು. ಅವರು ಆತುರದಲ್ಲಿದ್ದಂತೆ, ಅಥವಾ ಅವರು ಬೇರೆ ಏನನ್ನಾದರೂ ಮರೆಮಾಡಿದ್ದಾರೆಯೇ? ಹೊರಡುವ ಮೊದಲು ಗ್ರಾಮಸ್ಥರು ಕುಲಧಾರ ಗ್ರಾಮವನ್ನು ಶಪಿಸಿದ್ದರು ಎಂದು ವರದಿಯಾಗಿದೆ. ಈ ಗ್ರಾಮದಲ್ಲಿ ಮತ್ತೆ ಯಾರೂ ವಾಸಿಸಬಾರದು. ಮತ್ತು ವಿಚಿತ್ರವೆಂದರೆ ಶಾಪದ ಪ್ರಕಾರ ಅಲ್ಲಿ ವಾಸಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಅಲ್ಲಿ ವಾಸಿಸಲು ಪ್ರಯತ್ನಿಸಿದ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಬಹುದು, ಇಲ್ಲದಿದ್ದರೆ ಅವರು ಭಯದಿಂದ ಆ ಸ್ಥಳದಿಂದ ಓಡಿ ಹೋಗಬಹುದು. ಸಂದರ್ಶಕರು ಹೇಳುವಂತೆ ಇದ್ದಕ್ಕಿದ್ದಂತೆ ಚಳಿ ಉಂಟಾಗುತ್ತದೆ. ಕತ್ತಲ ರಾತ್ರಿಯಲ್ಲಿ ನಾವು ವಿಚಿತ್ರವಾದ ಹೆಜ್ಜೆ ಗುರುತುಗಳನ್ನು ನೋಡಿದೆವು. ರಾತ್ರಿಯಲ್ಲಿ ಕರೆಯುವ ಮತ್ತು ಅಳುವ ಧ್ವನಿಗಳು ಕೇಳಿಬರುತ್ತವೆ. ಕೆಲವರು ಅದನ್ನು ದೆವ್ವ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಗ್ರಾಮಸ್ಥರು ಕಣ್ಮರೆಯಾಗಲು ನಿಷೇಧಿತ ಆಚರಣೆಗಳನ್ನು ಅನುಸರಿಸುತ್ತಿದ್ದರು ಎಂದು ನಂಬುತ್ತಾರೆ. ಇತಿಹಾಸಕಾರರು ವಲಸೆಯ ಯಾವುದೇ ಪುರಾವೆಗಳನ್ನು, ಸಮಾಧಿ ಸ್ಥಳಗಳನ್ನು ಮತ್ತು ವಂಶಸ್ಥರನ್ನು ಕಂಡುಕೊಂಡಿಲ್ಲ. ಕುಲಧಾರದ ಪಾಲಿವಾಲ್ ಬ್ರಾಹ್ಮಣರು ತಮ್ಮ ಅಸ್ತಿತ್ವವನ್ನೇ ಅಳಿಸಿ ಹಾಕಿದಂತೆ ಗ್ರಾಮಸ್ಥರು ಯಾವ ರಹಸ್ಯವನ್ನು ತಮ್ಮೊಂದಿಗೆ ಕೊಂಡೊಯ್ದರು? ಅದು ರಕ್ಷಣೆಯೋ ಅಥವಾ ಶಿಕ್ಷೆಯೋ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತು ಇದರ ಸಂಪೂರ್ಣ ಕಥೆಯನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ FULL ಎಂದು ಟೈಪ್ ಮಾಡಿ. ಮತ್ತು ನಿಜ ಜೀವನದ ನಿಗೂಢ ಮತ್ತು ಭಯಾನಕ ವಿಷಯಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.